ಆರ್ಎಸ್ಎಸ್ ಬಿಜೆಪಿ ವಿಷಕಾರಿ ಹಾವುಗಳಿದ್ದಂತೆ. ಹಾವು ನಮ್ಮೆದುರು ಹಾದು ಹೋಗ್ತಾ ಇದ್ರೆ ನಮಾಜ್ನ ಬಿಟ್ಟಾದ್ರೂ ಅದನ್ನ ಹೊಡಿಬೇಕು ಅಂತ ಕುರಾನ್ನಲ್ಲಿದೆ. ನೀವು ಆರ್ಎಸ್ಎಸ್ ಬಿಜೆಪಿಯನ್ನ ಹೀಗೆ ಹೊಡೆಯಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ವಿವಾದಾತ್ಮಕ ಹೇಳಿಕೆ. ಮಲ್ಲಿಕಾರ್ಜುನ ಖರ್ಗೆ ವಿವಾದಾತ್ಮಕ ಹೇಳಿಕೆಗೆ ತೀವ್ರ ಆಕ್ರೋಶ. ಸಾಮಾಜಿಕ ಸಾಮರಸ್ಯಕ್ಕೆ ಧಕ್ಕೆ ತರುವ ಯತ್ನ ಅಂತ ಬಿಜೆಪಿ ಕಿಡಿ. ದೆಹಲಿ ಪೊಲೀಸರಿಗೆ ದೂರು ಕೂಡ ನೀಡಿರುವ ಬಿಜೆಪಿ ನಾಯಕರು. ಕರ್ನಾಟಕದಲ್ಲೂ ಖರ್ಗೆ ವಿರುದ್ಧ ದೂರು ದಾಖಲು. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ ಸಲೀಂಗೆ ದೂರು. ಪ್ರಚೋದನಕಾರಿ ಭಾಷಣ ಮಾಡಿದ್ದಾರೆ, ಅವರನ್ನ ಬಂಧಿಸಿ ಅಂತ ಶಾಸಕರಾದ ಮುನಿರಾಜು, ಸಿಕೆ ರಾಮಮೂರ್ತಿ ಕಂಪ್ಲೇಂಟ್. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿಕೆಗೆ ಕೇಂದ್ರ ಗೃಹ ಸಚಿವ ಕಿಡಿ. ಮತದಾರರು ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸಲಿದ್ದಾರೆ. ಅಮಿತ್ ಶಾ ಕೆಂಡಾಮಂಡಲ. ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದು ಯಾವ ಹಾವು? ಹೆಬ್ಬಾವ, ನಾಗರಹಾವ? ನಿಮಗೆ ಬಾಂಬ್ ಬ್ಲಾಸ್ಟ್ ಮಾಡೋರು ದೇವದೂತರು. ನಿಮ್ಮ ಭಾವನೆ ಏನು ಅನ್ನೋದು ಇದರಿಂದ ಅರ್ಥವಾಗುತ್ತೆ. ಖರ್ಗೆ ಹೇಳಿಕೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿ. ನಮ್ಮ ಸಮಾಜದಲ್ಲಿ ಕೋಮು ವಿಷ ಬಿತ್ತುತ್ತಾ ಇರೋದು ಯಾರು? ಇಂಥ ಸಿದ್ಧಾಂತ ಉಳಿಸ್ಬೇಕಾ, ಬೆಳೆಸಬೇಕಾ? ಇದನ್ನೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರೋದು. ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಪುತ್ರ ಸಚಿವ ಪ್ರಿಯಾಂಕ್ ಖರ್ಗೆ. ಇರಾನ್ ಮೇಲಿನ ಯುದ್ಧಕ್ಕೆ ಕದನ ವಿರಾಮ ಘೋಷಿಸಿದ ಅಮೆರಿಕ. ಕೊಟ್ಟಿದ್ದ ಡೆಡ್ಲೈನ್ ಮುಗಿಯೋ 1 ಗಂಟೆ ಮೊದಲೇ 2 ವಾರಗಳ ಸೀಸ್ ಫೈರ್ ಘೋಷಣೆ. ಹಾರ್ಮುಜ್ ಜಲಸಂಧಿ ತೆರೆಯೋ ಬಗ್ಗೆ ಉಲ್ಲೇಖಿಸಿರುವ ಟ್ರಂಪ್. ಅಮೆರಿಕ ಘೋಷಿಸಿದ ಕದನ ವಿರಾಮಕ್ಕೆ ಇರಾನ್ ಕೂಡ ಒಪ್ಪಿಗೆ. ತನ್ನ ಸೇನೆಗೆ ಯುದ್ಧ ಕಾರ್ಯಾಚರಣೆ ನಿಲ್ಲಿಸುವಂತೆ ಮುಜ್ತಬಾ ಖಮೇನಿ ಸೂಚನೆ. ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರಕ್ಕೂ ಇರಾನ್ ಸಮ್ಮತಿ. ಇರಾನ್ ಹಾಕಿದ್ದ 10 ನಿಬಂಧನೆಗಳಿಗೆ ಒಪ್ಪಿರುವ ಅಮೆರಿಕ. ಮುಂದಿನ ಶಾಂತಿ ಮಾತುಕತೆಗೆ ಇದು ಬುನಾದಿ ಎಂದ ಟ್ರಂಪ್. ಶೀಘ್ರ ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ನಡೆಯಲಿರುವ ಸಂಧಾನದ ಮಾತುಕತೆ. ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಕಚ್ಚಾ ತೈಲ ಬೆಲೆ ಕುಸಿತ. $100ಗಿಂತಲೂ ಕಡಿಮೆಯಾಗಿರುವ ಕಚ್ಚಾ ತೈಲ. ಬ್ರೆಂಟ್ನ ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $94.43. ಹಾರ್ಮುಜ್ ಜಲಸಂಧಿ ತೆರೆದ್ರೂ ಟೋಲ್ ಸಂಗ್ರಹಕ್ಕೆ ನಿರ್ಧಾರ. ಇರಾನ್ ಮತ್ತು ಒಮಾನ್ ದೇಶಗಳಿಂದ ಟೋಲ್ ಸಂಗ್ರಹ. $2 ಮಿಲಿಯನ್ ಅಂದ್ರೆ ಸುಮಾರು 19 ಕೋಟಿ ಪ್ರತಿ ಹಡಗಿಗೂ ಟೋಲ್ ವಿಧಿಸಲು ನಿರ್ಧಾರ. ಕದನ ವಿರಾಮದ ಬೆನ್ನಲ್ಲೇ ಇರಾನ್ನಲ್ಲಿ ಸಂಭ್ರಮಾಚರಣೆ. ಯುದ್ಧಕ್ಕೆ ಬ್ರೇಕ್ ಬೀಳ್ತಾ ಇದ್ದಂತೆ ಬೀದಿಗಿಳಿದ ಇರಾನ್ ಜನತೆ. ಕದನ ವಿರಾಮದಿಂದ ಸಂಭ್ರಮಾಚರಣೆಗೆ ತಿರುಗಿದ ಪ್ರತಿಭಟನೆ. ಟ್ರಂಪ್ ನಿರ್ಧಾರಕ್ಕೆ ಬೆಂಜಮಿನ್ ನೆತನ್ಯಾಹು ಬೆಂಬಲ. ಆದರೆ ಕದನ ವಿರಾಮ ಲೆಬನಾನ್ಗೆ ಅನ್ವಯವಾಗಲ್ಲ ಎಂದ ಇಸ್ರೇಲ್ ಪ್ರಧಾನಿ. ಲೆಬನಾನ್ ಸೇರಿದಂತೆ ಎಲ್ಲ ಕಡೆ ಕದನ ವಿರಾಮ ಅನ್ವಯವಾಗುತ್ತೆ ಎಂದ ಪಾಕ್ ಪ್ರಧಾನಿ. ತಾತ್ಕಾಲಿಕ ಕದನ ವಿರಾಮವನ್ನ ಶಾಶ್ವತವಾಗಿಸುವ ಪ್ರಯತ್ನ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಮಾತುಕತೆಗೆ ಆಹ್ವಾನಿಸಿದ ಪಾಕಿಸ್ತಾನ. ಏಪ್ರಿಲ್ 10ರಂದು ಚರ್ಚೆಗೆ ಇನ್ವಿಟೇಷನ್ ಕೊಟ್ಟ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್. ದಾವಣಗೆರೆ ಉಪಸಮರ ನಿನ್ನೆ ಬಹಿರಂಗ ಪ್ರಚಾರ ಅಂತ್ಯ. ಇಂದು 2 ಪಕ್ಷಗಳಿಂದ ಮನೆ ಮನೆ ಪ್ರಚಾರ. ಕೊನೆ ಹಂತದ ಕಸರತ್ತಿಗಿಳಿದ ಕಾಂಗ್ರೆಸ್ ಬಿಜೆಪಿ ನಾಯಕರು. ಬಾಗಲಕೋಟೆಯಲ್ಲೂ ನಡೀತಾ ಇದೆ ಮನೆ ಮನೆ ಪ್ರಚಾರ. ಇತ್ತ ಚುನಾವಣಾ ಸಿಬ್ಬಂದಿಯಿಂದ ಮಸ್ಟರಿಂಗ್ ಕಾರ್ಯ. 322 ಮತಗಟ್ಟೆಗಳಿಗೆ 1564 ಸಿಬ್ಬಂದಿಯನ್ನ ನಿಯೋಜನೆ. ಮಾಜಿ ಶಾಸಕ ಅನ್ನದಾನಿಯ ಅಕ್ರಮ ಸಂಬಂಧ ಪ್ರಕರಣ. ದೂರುದಾರನ ಮೇಲೆ ಜೆಡಿಎಸ್ ಮುಖಂಡ ಸಾತನೂರು ಜಯರಾಮ್ ಗೂಂಡಾಗಿರಿ.
ದಿಶಾ ಸಭೆ ಮುಗಿದ ಬಳಿಕ ಮತ್ತೆ ಭೇಟಿಗೆ ಹೋಗಿದ್ದ ವೇಳೆ ದೌರ್ಜನ್ಯ. ವಿಶ್ವ ದಾಖಲೆ ಬರೆದ ತೆಲಂಗಾಣದ 2 ವರ್ಷದ ಬಾಲಕ, ಅತ್ಯಂತ ಕಿರಿಯ ಚೆಸ್ ಆಟಗಾರ ಅನ್ನೋ ಸಾಧನೆಗೈದ ಶ್ರೇಯಾಂಶ್ ಮುರಳೀಕೃಷ್ಣ ಪಟೇಲ್ 15 ನಿಮಿಷ 52 ಸೆಕೆಂಡುಗಳಲ್ಲಿ 93 ಬ್ಯಾಕ್ ರ್ಯಾಂಕ್ ಚೆಕ್ಮೇಟ್ಗಳನ್ನು ಪರಿಹರಿಸಿ ದಾಖಲೆ. ಸಿಎಸ್ಕೆ ಅಭಿಮಾನಿ ಜೊತೆ ಆರ್ಸಿಬಿ ಅಭಿಮಾನಿ ಅನುಚಿತ ವರ್ತನೆ. ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಗೆಲುವು ಸಾಧಿಸ್ತಾ ಇದ್ದಂತೆ ಸಿಎಸ್ಕೆ ಅಭಿಮಾನಿಯ ಮೈಕೈ ಮುಟ್ಟಿ ಕಿರುಕುಳ ಆರೋಪ. ಅಭಿಮಾನಿಗಳ ಅತಿಯಾದ ವರ್ತನೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.